ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಿತೇಶ್ ಗೌಡ ವ್ಲಾಗ್. ಈ ವ್ಲಾಗ್ ಮಾಡ್ತಾ ಇರೋದು ರೀಸನ್ ಏನಂದರೆ, ಇವತ್ತು ಅಂದರೆ ಸಂಡೇ ನಾವು ನೆಕ್ಸಸ್ ಮಾಲಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಕ್ರಿಸ್ಮಸ್ ಡೆಕೋರೇಷನ್ ನೋಡೋಕ್ಕೆ ಸ್ಯಾಂಟಾ ಇರುತ್ತೆ, ಕ್ರಿಸ್ಮಸ್ ಟ್ರೀ ಇರುತ್ತೆ. ಡೆಕೋರೇಷನ್ಸ್ ನೋಡಿದ್ರೇ ಒಂದು ಸ್ವಲ್ಪ ಖುಷಿ ಆಗುತ್ತಲ್ವ ನಮಗೆಲ್ಲ. ಡೆಕೋರೇಷನ್ ಇನ್ನೂ ತುಂಬ ಗಾರ್ಜಿಯಸ್ ಆಗಿತ್ತು. ನೆಕ್ಸಸ್ ಮಾಲಲ್ಲಿ ಡೆಕೋರೇಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಬೇಸ್ಮೆಂಟಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ತಕ್ಷಣ ಗ್ರೌಂಡ್ ಫ್ಲೋರಿಗೆ ಹೋಗ್ಬಿಟ್ಟು ಎಲ್ಲ ಡೆಕೋರೇಷನ್ಸ್ ನೋಡ್ತಾಯಿದ್ದೀವಿ ಹೇಗಿದೆ ಅಂತ. ಆಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ, ಏನೇನು ಬೇಕು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಆಮೇಲೆ ಹೇಳ್ತೀನಿ. ಯಾಕಂದರೆ ನಂಗೆ ಶಾಪ್ಸ್ ಹೆಸರೆಲ್ಲ ನೆನಪಿಲ್ಲ. ವೆಸ್ಟ್ ಸೈಡಿಗೆ ಹೋಗಿದ್ವಿ, ಆಮೇಲೆ ಮತ್ತೆ ಬೇರೆ ಕಡೆ ಹೋಗಿದ್ವಿ. ಫುಡ್ ಏರಿಯಾಗೂ ಹೋಗಿದ್ವಿ, ಅದು ಲಾಸ್ಟಲ್ಲಿ ವೀಡಿಯೋ ಇದೆ, ನೀವು ನೋಡಿ. ತುಂಬ ಚೆನ್ನಾಗಿದೆ ಮಾತ್ರ ನೆಕ್ಸಸ್ ಮಾಲ್ ಅಂತೂ. ಡೆಕೋರೇಷನ್ ಆ್ಯಕ್ಚುಲಿ ಈ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗುತ್ತೆ. ಮ್ಯಾಜಿಕ್ ಶೋ ಕೂಡ ಇತ್ತು ಅಲ್ಲಿ. ಮ್ಯಾಜಿಕ್ ಶೋ ಒಂದು 10 ಮಿನಿಟ್ಸ್ ನೋಡಿದ್ವಿ. ಅಲ್ಲಿ ಬಾಲ್ನ ಕಲರ್ ಚೇಂಜ್ ಅಲ್ಲ, ಹೆಂಗೆ ರೊಟೇಟ್ ಮಾಡ್ತಾರೆ, ಒಂದೇ ಕೈಯಲ್ಲಿ ಹೆಂಗೆ ಕ್ಯಾಚ್ ಮಾಡ್ತಾರೆ ಅಂತ ಎಲ್ಲ ಫ್ಲೋಸಲ್ಲೂ ನೋಡ್ತಾಯಿದ್ರು. ಯಾವ ಥರ ಮ್ಯಾಜಿಕ್ ಮಾಡ್ತಾಯಿದ್ದಾರೆ ಅವರು ಅಂತ ಸಖತ್ತಾಗಿತ್ತು. ಒಂದು 10 ಮಿನಿಟ್ಸ್ ನೋಡಿಬಿಟ್ಟು ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ರು. ಆದರೆ ನಾವು ಒಂದು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ. ನಾವು ಬೇಗನೆ ಮಾಲಿಗೆ ಹೋಗಿದ್ವಿ, ಈವ್ನಿಂಗ್ವರೆಗೂ ಇದ್ವಿ ಸುಮಾರು ಹೊತ್ತು. ಸ್ಯಾಂಟಾ ಒಂದು ದೊಡ್ಡದಾಗಿ ಒಂದು ಮಾಡಿದ್ದಾರೆ ಅಲ್ಲಿ ಎಲೆಕ್ಟ್ರಿಕ್ದು, ಅದು ಚೆನ್ನಾಗಿತ್ತು. ಆ್ಯಕ್ಚುಲಿ ಡೇ ಟೈಮ್ ಕೂಡ ಚೆನ್ನಾಗಿತ್ತು ಅದನ್ನು ನೋಡೋಕ್ಕೆ. ಅಂದರೆ ಮಾರ್ನಿಂಗ್ ಟೈಮಲ್ಲಿ ನಾವು ಈವ್ನಿಂಗ್ ನೋಡಿದ್ವಿ, ಈವ್ನಿಂಗ್ ಚೆನ್ನಾಗಿರುತ್ತೆ ಅಂತ. ಆದರೆ ಮಾರ್ನಿಂಗ್ ರೀಲಲ್ಲಿ ನೋಡಿದಂಗೆ ಅದು ಕೂಡ ಚೆನ್ನಾಗಿತ್ತು. ನೆಕ್ಸಸ್ ಮಾಲ್ ನಾವು ಆ್ಯಕ್ಚುಲಿ ನೋಡಿದ್ದು ರೀಲಲ್ಲಿ ನೋಡೇ ಹೋಗಿರೋದು. ಲೈಕ್ ಸ್ಯಾಂಟಾ ಹಾಕಿದ್ರು ನೆಕ್ಸಸ್ ಕೋರ್ಮಂಗ್ಲ ಅಂತ, ಅದು ಕೂಡ ಚೆನ್ನಾಗಿತ್ತು. ಆಮೇಲೆ ಫುಡ್ ಏರಿಯಾಗೆ ಹೋಗಿದ್ವಿ. ಫುಡ್ ಏರಿಯಾದಲ್ಲಿ ಬರ್ಗರ್ ಕಿಂಗಿಗೆ ಹೋಗಿ ಒಂದು ಸ್ವಲ್ಪ ತಿನ್ಕೊಂಡು ಬಂದ್ವಿ. ಡೆಕತ್ಲಾನಿಗೆ ಕೂಡ ಹಂಗೆ ಒಂದು ಸ್ಮಾಲ್ ವಿಸಿಟ್ ಹಾಕಿದ್ವಿ, ಏನೇನು ಇದೆ ಅಂತ ನೋಡೋಕ್ಕೆ. ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಡೆಕತ್ಲಾನಲ್ಲೂ ಕೂಡ. ಆಮೇಲೆ ಬರ್ಗರ್ ತಿನ್ಕೊಂಡು ಫ್ರೆಂಚ್ ಫ್ರೈಸ್ ಕುಡ್ಕೊಂಡು, ಚಾಕ್ಲೇಟ್ ಮಿಲ್ಕ್ ಶೇಕ್ ಕುಡ್ಕೊಂಡು, ಫ್ರೆಂಚ್ ಫ್ರೈಸ್ ತಿಂದು, ಆಮೇಲೆ ಕೋಕೋ ಕೋಲಾ ತಿಂದ್ವಿ. ಅದು ಆಮೇಲೆ ಮತ್ತೆ ಇನ್ನೂ ಏನೇನೋ ನಡೀತಾ ಇತ್ತು, ಮ್ಯಾಜಿಕ್ ಶೋ ಥರ ಏನೇನೋ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ. ಅದನ್ನು ಕೂಡ ಒಂದು 10 ಮಿನಿಟ್ಸ್ ನೋಡ್ಕೊಂಡ್ವಿ. ಮತ್ತೆ ಏನು ಮಾಡ್ತಾಯಿದ್ದಾರೆ ಅಂತ ಇನ್ನೂ ಡಿಫ್ರೆಂಟಾಗಿ. ಸ್ಟಾರ್ಬಕ್ಸ್ ಕೂಡ ಇತ್ತು. ಸ್ಟಾರ್ಬಕ್ಸಲ್ಲಿ ಕಾಫಿ ಕುಡಿಯೋಣ ಅಂತ ಮಾಡ್ತಾ ಹೋಯ್ತು. ಯಾಕಂದ್ರೆ ನಾವು ಫುಡ್ ಏರಿಯಾದಲ್ಲೇ ಚಾಕ್ಲೇಟ್ ಮಿಲ್ಕ್ ಶೇಕ್ ಕುಡಿದ್ನಲ್ಲ, ಸೊ ಪರವಾಗಿಲ್ಲ ಸ್ಟಾರ್ಬಕ್ಸಿಗೆ ಆಮೇಲೆ ಹೋಗೋಣ ಅಂತ. ಇದೇ ಬರ್ಗರ್ ನಾನು ಆರ್ಡ್ರ್ ಮಾಡಿದ್ದು, ವೆಜ್ ಚಾಕ್ಲೇಟ್ ಮಿಲ್ಕ್ ಶೇಕ್, ಫ್ರೆಂಚ್ ಫ್ರೈಸ್, ಕೋಕೋ ಕೋಲಾ, ಅಷ್ಟೇ ಸಿಂಪಲ್. 4 ಬರ್ಗರ್ಸ್ ಆರ್ಡರ್ ಮಾಡಿದ್ವಿ, 2 ವೆಜ್ 2 ನಾನ್ ವೆಜ್ ಅಂತ. ಪ್ಲೇ ಏರಿಯಾದಲ್ಲಿ ಆಟ ಆಡೋಣ ಅಂತ ಇದ್ವಿ, ಆದರೆ ಆಮೇಲೆ ಲೇಟಾಗಿ ಆಡೋಣ ಅಂತ ಸುಮ್ಮನೆ ಆದ್ವಿ. ಮತ್ತು ಎಕ್ಸಿಟ್ ಮಾಡುವ ಸಮಯ ಈಗ ಹೇಗೆ. ಆಮೇಲೆ ಇಲ್ಲೇನೋ ಒಂದು ಸ್ಮಾಲ್ ಶಾಪ್ ಇತ್ತು, ತುಂಬ ಜನ ಇದ್ದಾರಲ್ಲ, ಏನಿದೆ ಅಂತ ನೋಡೋಕೆ ಹೋಗಿದ್ವಿ. ಏನೋ ಲೈಕ್ ಕಾಸ್ಮೆಟಿಕ್ಸ್ ಶಾಪು ಚೆನ್ನಾಗಿತ್ತು, ಆದರೆ ನಾವೇನು ಶಾಪ್ ಮಾಡಲಿಲ್ಲ ಅಷ್ಟೇ. ಆಮೇಲೆ ಈಗ ಔಟ್ಸೈಡ್ ಹೋಗೋಣ ಅಂತ ಹೋಗ್ತಾಯಿದ್ವಿ ಸ್ಯಾಂಟಾ ನೋಡೋಕ್ಕೆ. ಆ್ಯಕ್ಚುಲಿ ನಾನು ಆಚೆ ಹೋದ ತಕ್ಷಣವೇ ಅಸ್ಟಾನಿಸ್ಟ್ ಆಗಿದೆ ಆ ಸ್ಯಾಂಟಾ ನೋಡಿದ ತಕ್ಷಣವೇ. ವೀಡಿಯೋ ಮಾಡಿದ್ದೀನಿ. ಆಮೇಲೆ ಐಕಿಯಾದ ಒಂದು ಸ್ಮಾಲ್ ಶಾಪ್ ಥರ ಇತ್ತು, ಅಂದರೆ ಒಂದು ಸ್ವಲ್ಪ ಒಂದು 2 ಸೋಫಾ ಸೆಟ್ 2 ಬೆಡ್ ಆ ಥರ ಏನೋ ಸ್ಮಾಲಾಗಿ ಕ್ವಿಕ್ಕಾಗಿ ಇಟ್ಟಿರು. ಆಮೇಲೆ ಇಲ್ಲೇನೋ ಮತ್ತು ಕಾಸ್ಮೆಟಿಕ್ಸು, ಅಂದರೆ ಎಲ್ಲ ಮಾಲಲ್ಲಿ ಇರುತ್ತಲ್ಲ ಒಂದು ಸೆಂಟರಲ್ಲಿ ಒಂಥರ. ಆಮೇಲೆ ಮ್ಯಾಜಿಕ್ ಶೋ ನಡೆಯುವಾಗ ಇನ್ನೂ ಒಂದು ಸ್ವಲ್ಪ ಜನ ಅಲ್ಲೇ ಇದ್ದಾರೆ ನೋಡಿ, ಏನೇನೋ ಶೋ ಇತ್ತು. ಆದರೂ ಅಲ್ಲಿನೂ ಕಂಟಿನ್ಯೂ ಮಾಡ್ತಾಯಿರೋ ಎಂಟರ್ಟೈನ್ ಮಾಡೋಕ್ಕೆ ಪೀಪಲ್ನ. ಹಂಗೆ ಒಂದು ಸ್ವಲ್ಪ ಪೀಪಲ್ದು ಕೂಡ ನೋಡ್ತಾಯಿರೋ. ಮ್ಯಾಜಿಕ್ ಶೋ ಮಾತ್ರ ಹೆಂಗೆ ಫಿಲ್ ಆಗಿತ್ತು ಅಂತ ನೀವೇ ನೋಡಿರ್ಬೋದು. ಮತ್ತು ಏನೋ ಶೋ ನಡೀತಾ ಇದೆ ನೋಡಿ, ಇಲ್ಲಿ ಜನನೂ ಕೂಡ ನಿಂತಿದ್ದಾರೆ ಅವ್ರು ಎಂಟರ್ಟೈನ್ ಆಗಲಿ ಅಂತ. ಈಗ ಆಚೆ ಹೋಗೋಣ ಸ್ಯಾಂಟಾ ನೋಡೋಕ್ಕೆ. ಇದೇ ಲಾಸ್ಟ್ ವೀಡಿಯೋ ಅಂತ ಅಂದ್ಕೊಳ್ತೀನಿ ಈ ಇಯರ್ದು, ಆದರೆ ಮೇ ಬಿ ನ್ಯೂ ಇಯರ್ ಈವ್ ದಿವಸನೂ ಮಾಡ್ಬೋದು. ಸ್ಟಾರ್ಬಕ್ಸಲ್ಲಿ ಕಾಫಿ ಕುಡಿಯೋಣ ಅಂತ ಮರ್ತೇ ಹೋಯಿತು. ಹಾಗೆ ಏನಾದ್ರು ಚೀಸ್ ಕೇಕ್ ತಿನ್ನೋಣ ಅಂತಿದ್ದೆ, ಆದರೆ ಮರ್ತೇ ಹೋಯಿತು. ಈಗ ಅಸ್ಟಾನಿಸ್ಟ್ ಸೀಯಿಂಗ್ ದಿಸ್ ಬಿಗ್ ಸ್ಯಾಂಟಾ. ಲಾಸ್ಟಿಗೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಹಾಕ್ತೀನಿ ಸ್ಯಾಂಟಾ ನೋಡ್ಕೊಂಡು, ನೀವು ನೋಡಿ. ನಾನು ಆ್ಯಕ್ಚುಲಿ ನೆಕ್ಸಸ್ ಮಾಲಿಗೆ ಹೋಗಿದ್ದು 22 ಡಿಸೆಂಬರ್. ತುಂಬ ಲೇಟ್ ಆಯಿತು ಅಪ್ಲೋಡ್ ಮಾಡೋಕ್ಕೆ. ನೋಡಿ ತುಂಬ ಚೆನ್ನಾಗಿದೆ ಮಾತ್ರ. ಅಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ಶಾಪ್ಸ್ ಹಾಕಿರೋ, ಅಲ್ಲೂ ಮತ್ತು ಏನೇನೋ ಕಾಸ್ಮೆಟಿಕ್ಸ್, ಇಯರಿಂಗ್ಸ್, ಬ್ಯಾಂಗಲ್ಸ್ ಅದೆಲ್ಲ ಇತ್ತು. ಆಮೇಲೆ ಹೇರ್ ಕ್ಲಿಪ್ಸ್ ಅಂತ. ಸ್ಯಾಂಟಾ ಮಾತ್ರ ಸೂಪರಾಗಿತ್ತಲ್ಲ, ಅದನ್ನೇ ನೋಡ್ತಾ ಇದ್ದೆ ನಾನು ಅಲ್ಲೇ ಸುಮಾರು ಹೊತ್ತು. ಸಮೋಸ ಪಾರ್ಟಿ ಕೂಡ ಇತ್ತು ಪಕ್ಕದಲ್ಲಿ, ಆದರೆ ಏನೂ ತಿನ್ನೋಕ್ಕೆ ಹೋಗಲಿಲ್ಲ. ನಾವು ಬಂದಿರೋದು ನೆಕ್ಸಸ್ ಮಾಲ್ ಕೋರ್ಮಂಗ್ಲ.
ಸೊ ನೀವು ಹೋಗಿ ವಿಸಿಟ್ ಮಾಡ್ಬೋದಿತ್ತು, ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಅರೆ ಸ್ಯಾಂಟಾ ಮೋಸ್ಟ್ಲಿ ತೆಗೆದಿರ್ಬೋದು ನೆಕ್ಸಸ್ ಮಾಲಲ್ಲಿ. ಸಖತ್ತಾಗಿತ್ತು ಮಾತ್ರ. ಈ ವಿಡಿಯೋನ ಇನ್ನೂ ಬೇರೆ ದಿವಸಕ್ಕೂ ಕಂಟಿನ್ಯೂ ಮಾಡ್ತೀನಿ. ವಿಚ್ ಇಸ್ 25th ಡಿಸೆಂಬರ್ ಮ್ಯಾಕ್ಸ್ ಮೂವಿ ನೋಡೋಕ್ಕೆ ಹೋಗಿದ್ದೀವಿ. ಆವತ್ತೇ ರಿಲೀಸ್ ಆಗಿತ್ತು. ಒಂದು 3 ಕ್ಲಿಪ್ಸ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಮಾತ್ರ ಮೂವಿ. ಹಾನೆಸ್ಟ್ ರಿವ್ಯೂ ಕೊಡ್ತಾಯಿದ್ದೀನಿ. ಪ್ಲೀಸ್ ನೀವು ಹೋಗಿ ಮೂವಿ ನೋಡಿ. ಇನ್ನೂ ನೋಡಿಲ್ಲ ಅಂದರೆ ಪ್ರೈಮ್ ವಿಡಿಯೋದಲ್ಲೆಲ್ಲ ಅಷ್ಟೊಂದು ಸೌಂಡ್ ಎಫೆಕ್ಟ್ ಬರೋಲ್ಲ. ಥಿಯೇಟರ್ಗೆ ಸೌಂಡ್ ಎಫೆಕ್ಟು ತುಂಬ ಚೆನ್ನಾಗಿತ್ತು. ರಿಯಲಾಸ್ಟಿಕ್ ಸೌಂಡ್ ಎಫೆಕ್ಟ್ ಅಂತಲೇ ಹೇಳ್ಬೋದು ಆ ಮ್ಯಾಕ್ಸ್ ಮೂವಿಲಿ. ಒಂದು 2-3 ಕ್ಲಿಪ್ಸ್ ಇದೆಯಲ್ಲ, ಅದನ್ನು ನೋಡ್ಕೊಬಿಟ್ಟು ಬನ್ನಿ. ಓಕೆ. Praise the Lord and break the law. Take what's his and take some more. ಯಾರೋ ಕನೆಕ್ಟ್ ಮಾಡಿದ್ದು? ಅಣ್ಣ ನಾನೇನ ಕನೆಕ್ಟ್ ಮಾಡಿದ್ದು? ನಿಮ್ಮ ಹೊಸ ಇನ್ಫಾರ್ಮರು ಅಪ್ಪಂಗೆ ವಿಡಿಯೋ ಕಾಲ್ ಮಾಡಿದ್ದಂತೆ, ಅದಕ್ಕೆ ಅಪ್ಪನೇ ಕನೆಕ್ಟ್ ಮಾಡಕ್ಕೆ ಹೇಳಿದ್ದು. ನರಿಗಳೆರಡು ಬಿತ್ತು ಉರುಳಿ ಡುಮ್ 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 ಡುಮ್. ಕ್ರೋಧನೆತ್ತಿ ತುದಿಗೇರಿ ಘರ್ಜಿಸಿದ ಸಿಂಹ. ಮ್ಯಾಕ್ಸ್ ಮೂವಿ ಅಂತೂ ಸೂಪರ್ ಆಗಿತ್ತು. ನೀವು ಹೋಗಿ ನೋಡಿ. ಆಲ್ರೆಡಿ ಹೇಳಿದ್ನಲ್ಲ ಮ್ಯಾಕ್ಸ್ ಮೂವಿ ಮಾತ್ರ ಸಖತ್ತಾಗಿದೆ ಅಂತ. ರಿಲೀಸ್ ಆಗಿದ್ದ ದಿನವೇ ಹೋಗಿದ್ವಿ. ನಾವು ಹೋಗಿದ್ದು ಲಿಡೋ ಮಾಲಲ್ಲಿ ಕೂಡ ಚೆನ್ನಾಗಿತ್ತು. ಆಲ್ರೆಡಿ ಮೂವೀಸ್ ಎಲ್ಲ ನೋಡೋಕ್ಕೆ ಹೋಗಿದ್ದೀವಿ ಲಿಡೋದಲ್ಲಿ. ನಾನು ಯುವ ಮೂವಿ ನೋಡೋಕ್ಕೆ ಹೋಗಿದ್ದು ಗೋಪಾಲನ್ ಮಾಲ್. ಅದ್ರದ್ದೊಂದು ಶಾರ್ಟ್ ಮಿನಿ ವ್ಲಾಗ್ ಮಾಡಿದ್ದೆ, ಅದನ್ನು ನೀವು ನೋಡಿರ್ಬೋದು. ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ ಅಷ್ಟೇ. ಆಮೇಲೆ ಐ ಆಮ್ ಹ್ಯಾಪಿ ದಟ್ ಐವ್ ಕ್ರಾಸ್ಡ್ 50 ಸಬ್ಸ್ಕ್ರೈಬರ್ಸ್. ಆ್ಯಕ್ಚುಲಿ ಅದು ತುಂಬ ಸ್ಲೋ ಆಗ್ತಾಯಿದೆ ನಾನು ಮಾಡೋ ಕಂಟೆಂಟ್ ವೀಡಿಯೋಗೆ. ಇನ್ನೂ ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಐವ್ ಡನ್ ಲಾಟ್ಸ್ ಆಫ್ ಎಫರ್ಟ್ಸ್ ಆಲ್ಸೋ ದಿಸ್. ಅದು ನಿಮ್ಗೆ ಕಾಣಿಸಿರಲ್ಲ ಅಷ್ಟೇ. ಅದರ್ಸಿಗೆ ಹೇಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಬೇರೆ ಯೂಟ್ಯೂಬ್ ಚಾನಲ್, ಪ್ಲೀಸ್ ನನಗೆ ಮಾಡಿ. ನ್ಯೂ ಇಯರ್ದು ಯೂಟ್ಯೂಬ್ ರೆಸಲ್ಯೂಷನ್ ಏನಂದರೆ ಮೋರ್ ಸಬ್ಸ್ಕ್ರೈಬರ್ಸ್, ಮೋರ್ ಕಂಟೆಂಟ್ ವೀಡಿಯೋಸ್, ಆಮೇಲೆ ಮೋರ್ ಮಿನಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆ್ಯಕ್ಚುಲಿ ನಾನು 2024 ಫಸ್ಟ್ ಜಾನ್ವರಿನೇ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಇಲ್ಲಿವರೆಗೂ ಆಲ್ಮೋಸ್ಟ್ ಸಮ್ 20 ಮಿನಿ ವ್ಲಾಗ್ಸ್ ಮಾಡಿದ್ದೀನಿ ಅನಿಸುತ್ತೆ, ಗೊತ್ತಿಲ್ಲ, ನಾನು ಚೆಕ್ ಮಾಡಿಲ್ಲ. ಸೂಪರ್ ಮಿನಿ ವ್ಲಾಗ್ಸ್ ಆಲ್ಸೋ ನೀವು ನೋಡಿರ್ಬೋದು. ವ್ಲಾಗ್ಸ್ ಕೂಡ ನೋಡಿರ್ಬೋದು ಈ ಇಯರಲ್ಲಿ. ಆದರೆ ಈ ಇಯರಲ್ಲಿ ಎಲ್ಲೂ ಟ್ರಿಪ್ ಹೋಗಲಿಲ್ಲ ಫ್ಯಾಮಿಲಿ ಜೊತೆ. ಜಸ್ಟ್ ಹಂಪಿ ವಿತ್ ಫ್ರೆಂಡ್ಸ್. ಅದು ಇನ್ನೂ ವಿಡಿಯೋ ಹಾಕಿಲ್ಲ. ಫ್ಯಾಮಿಲಿ ಜೊತೆ 1 ಡೇ ಟ್ರಿಪ್ ಅಂದರೆ ತಿರುಪತಿ, ಅದನ್ನು ಹಾಕಿದ್ದೀನಿ. ಬೇರೆ ಎಲ್ಲರೂ 2K25 ಅಂದರೆ 20,025 ಎಲ್ಲರೂ ಹೋಗಲೇಬೇಕು ಟ್ರಿಪ್. ಯಾಕಂದರೆ ನಿಮ್ಮ ಫ್ಯಾಮಿಲಿ ಜೊತೆ ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ. ಅದ್ರದ್ದು ಪಕ್ಕ ವೀಡಿಯೋ ಮಾಡ್ತೀನಿ. ನ್ಯೂ ಇಯರ್ ಯೂಟ್ಯೂಬ್ ರೆಸಲ್ಯೂಷನ್ ಅದಕ್ಕೆ ಹೇಳಾಗಿದೆ ಏನಂದರೆ ಮೋರ್ ಸಬ್ಸ್ಕ್ರೈಬರ್ಸ್, ಮೋರ್ ಕಂಟೆಂಟ್ ವೀಡಿಯೋಸ್. ಈ ವ್ಲಾಗಲ್ಲಿ ನೀವು ನೋಡಿದ್ದು ನೆಕ್ಸಸ್ ಮಾಲಿನ ಶಾಪಿಂಗ್ ಹೇಗಿತ್ತು, ಕ್ರಿಸ್ಮಸ್ ಡೆಕೋರೇಷನ್ ಅಂತ, ಮತ್ತು ಮ್ಯಾಕ್ಸ್ ಮೂವಿದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ಈ ವಿಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡಿರೋದು. ಜಾಸ್ತಿ ಏನು ಮಾಡಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ ಈ ವಿಡಿಯೋನ, ಯಾಕಂದರೆ ಟೈಮ್ ಇಲ್ಲ, ಅಷ್ಟೊಂದು ಬ್ಯುಸಿ ಆಗಿದ್ದೀನಿ. So if you like this video, like, share, comment and subscribe. Bye.